ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಸುಮಾರು 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಚೀನಾ, ಮತ್ತೊಂದು ಕಡೆ ಸುಮಾರು 147 ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಇಂಡಿಯಾ. ಒಂದು ದೇಶ ಈಗಾಗಲೇ ವಿಶ್ವದ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪವರ್ನಲ್ಲಿ ಒಂದು, ಮತ್ತೊಂದು ದೇಶ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಎಕಾನಮಿ. ಹಾಗಾದರೆ ಒಂದು ಪ್ರಶ್ನೆ, ಮುಂದಿನ 10 ವರ್ಷಗಳಲ್ಲಿ ಇಂಡಿಯಾ ಮತ್ತು ಚೀನಾ ಯಾರು ಹೆಚ್ಚು ವೇಗವಾಗಿ ಬೆಳೆಯಬಹುದು? ಚೀನಾ ಈಗಾಗಲೇ ಇಂಡಿಯಾಗಿಂತ ದೊಡ್ಡ ಎಕಾನಮಿ. ವರ್ಲ್ಡ್ ಬ್ಯಾಂಕ್ನ 2025 ಪ್ರಕಾರ ಚೀನಾ GDP ಸುಮಾರು $19 ಟ್ರಿಲಿಯನ್ ಅಷ್ಟಿದೆ. ಆದರೆ ಇಂಡಿಯಾದು ಸುಮಾರು $4 ಟ್ರಿಲಿಯನ್ ಅಷ್ಟಿದೆ. ಆದರೆ ಅದೇ ಡೇಟಾನಲ್ಲಿ ಇಂಡಿಯಾದ 2025 ಗ್ರೋತ್ ನೋಡಿದ್ರೆ 7.6 ಮತ್ತು ಚೀನಾದು 5% ಎಂದು ತೋರಿಸ್ತಾ ಇದೆ. ಆದರೆ ಚೀನಾ ಮುಂದೆ ಇದೆ, ಆದರೆ ಇಂಡಿಯಾ ವೇಗವಾಗಿ ಓಡ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಎಕಾನಮಿ, ಪಾಪ್ಯುಲೇಷನ್, ಮ್ಯಾನುಫ್ಯಾಕ್ಚರಿಂಗ್, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್, ಎಕ್ಸ್ಪೋರ್ಟ್ ಮತ್ತು ಫ್ಯೂಚರ್ ಚಾಲೆಂಜಸ್ ಈ ಎಲ್ಲವನ್ನು ಡೀಟೇಲ್ ಆಗಿ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಮೊದಲನೇದಾಗಿ ಎಕನಾಮಿ ಬಗ್ಗೆ ಮಾತಾಡೋಣ. ಚೀನಾ ಎಕನಾಮಿ ಕಳೆದ ಕೆಲವು ದಶಕಗಳ ಭಾರಿ ವೇಗವಾಗಿ ಬೆಳೆದಿದೆ. ಮ್ಯಾನುಫ್ಯಾಕ್ಚರಿಂಗು, ಎಕ್ಸ್ಪೋರ್ಟು, ಇನ್ಫ್ರಾಸ್ಟ್ರಕ್ಚರು ಮತ್ತು ಗ್ಲೋಬಲ್ ಟ್ರೇಡ್ ಇವೆಲ್ಲದರ ಮೇಲೆ ಚೀನಾ ದೊಡ್ಡ ಎಕನಾಮಿ ಪವರು ನಿರ್ಮಿಸಿಕೊಂಡಿದೆ. ಇಂಡಿಯಾ ಈಗ ವೇಗವಾಗಿ ಬೆಳೆಯುತ್ತಿದೆ. IMF 2020 ಪ್ರಕಾರ ಇಂಡಿಯಾಗೆ ರಿಯಲ್ ಗ್ರೋತ್ ರೇಟ್ GDP ಸುಮಾರು 4.6, ಚೀನಾಗೆ ಸುಮಾರು 4.6 ಎಂದು ಅಂದಾಜಿಸಲಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಗ್ರೋತ್ ರೇಟ್ನಲ್ಲಿ ಎಕನಾಮಿ ಸೈಜ್ ಒಂದೇ ವಿಷಯವಲ್ಲ. ಚೀನಾ ಎಕನಾಮಿ ಈಗ ಇಂಡಿಯಾಗಿಂತ ಹಲವಾರು ಪಟ್ಟು ದೊಡ್ಡದು. ಹೀಗಾಗಿ ಇಂಡಿಯಾ ಹೆಚ್ಚು ಪರ್ಸೆಂಟೇಜ್ ಗ್ರೋತ್ ತೋರಿಸಿದರೂ ಚೀನಾಗೆ ಒಟ್ಟಾರೆ ಡಾಲರ್ ವ್ಯಾಲ್ಯೂನಲ್ಲಿ ಇನ್ನೂ ದೊಡ್ಡ ಔಟ್ಪುಟ್ ಸೇರಬಹುದು. IMF ಪ್ರಾಜೆಕ್ಷನ್ ಆಧಾರಿತ ವರದಿಗಳ ಪ್ರಕಾರ 2026ರಿಂದ 30ವರೆಗೆ ಚೀನಾ ಗ್ಲೋಬಲ್ GDPಗೆ ಸೇರುವ ಅಡಿಷನಲ್ಲಿ ಔಟ್ಪುಟ್ನಲ್ಲಿ ಇಂಡಿಯಾಗಿಂತ ಬಹಳ ದೊಡ್ಡ ಮುಂದೆ ಇರಬಹುದು. ಹೀಗಾಗಿ ಇವತ್ತಿನ ವಿನ್ನರ್ ಇದರಲ್ಲಿ ಚೀನಾ. ಆದರೆ ಗ್ರೋತ್ ಮೂಮೆಂಟ್ ಇಂಡಿಯಾ ಕಡೆ ಹೆಚ್ಚು. ಯಾಕಂದರೆ ಪಾಪ್ಯುಲೇಷನ್ ಇಂಡಿಯಾಗೆ ದೊಡ್ಡ ಅಡ್ವಾಂಟೇಜ್ ಇದೆ. ಇಂದು ಮುಂದಿನ 10 ವರ್ಷಗಳಲ್ಲಿ ಅತ್ಯಂತ ಪ್ರಮುಖ ವಿಷಯ, ಇಂಡಿಯಾದಲ್ಲಿ ದೊಡ್ಡ ಯುವ ಪಾಪ್ಯುಲೇಷನ್ ಇದೆ. ಆದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ದೊಡ್ಡದಾಗಿರುವುದರಿಂದ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್, ಟೆಕ್ನಾಲಜಿ ಮತ್ತು ಕನ್ಸಂಪ್ಷನ್ ಕ್ಷೇತ್ರಗಳಲ್ಲಿ ದೊಡ್ಡ ವರ್ಕ್ಫೋರ್ಸ್ ಸಿಗಬಹುದು. ಫೆಡರಲಿ ರಿಸರ್ವ್ನ ಅನಾಲಿಸಿಸ್ ಕೂಡ ಇಂಡಿಯಾಗೆ ರಿಲೇಟಿವ್ಲಿ ಫೇವರಬಲ್ ಆಗಿ ಮತ್ತು ಡೆಮೋಗ್ರಫಿಕ್ ಮತ್ತು ಕ್ಯಾಚ್ ಅಪ್ ಗ್ರೋತ್ ಅವಕಾಶ ಇದೆ ಎಂದು ಹೇಳುತ್ತದೆ. ಇನ್ನೊಂದು ಕಡೆ ಚೀನಾಗೆ ಅಜೇನಿಯಾ ಪಾಪ್ಯುಲೇಷನ್ ಒಂದು ದೊಡ್ಡ ಚಾಲೆಂಜ್. ಚೀನಾನ ಎಕನಾಮಿ ಹೆಚ್ಚು ಅಡ್ವಾಂಟೇಜ್ ಸ್ಟೇಜ್ಗೆ ಬಂದಿರುವುದರಿಂದ ಈಗ ಅದರ ಮುಂದೆ ಇರುವ ಪ್ರಶ್ನೆ, ಮುಂದಿನ ಹಂತದಲ್ಲಿ ಗ್ರೋತ್ ಬೇಕಾದಷ್ಟು ಯಂಗ್ ವರ್ಕ್ಫೋರ್ಸ್ ಮತ್ತು ಡೊಮೆಸ್ಟಿಕ್ ಕನ್ಸ್ಯೂಮರ್ ಸಿಗುತ್ತಾರಾ? ಇದು ಚೀನಾಗೆ ಲಾಂಗ್ ಟರ್ಮ್ ಚಾಲೆಂಜಸ್ ಆಗ್ಬೋದು. ಇದರಲ್ಲಿ ಇಂಡಿಯಾ ಕೂಡ ತನ್ನ ಅವಕಾಶವನ್ನು ಆಟೋಮೆಟಿಕ್ಲಿ ಗೆಲ್ಲುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಯಾವ ಪಾಪ್ಯುಲೇಷನ್ ಇದ್ದರೆ ಸಾಕಾಗೋದಿಲ್ಲ, ಅವರಿಗೆ ಕ್ವಾಲಿಟಿ ಎಜುಕೇಷನ್ನು, ಸ್ಕಿಲ್ ಮತ್ತು ಜಾಬ್ ಇರಬೇಕು. ಮತ್ತು ಅದನ್ನು ಇಂಡಿಯಾಗೆ ಎಷ್ಟು ವೇಗವಾಗಿ ಒದಗಿಸುತ್ತೋದು ಅನ್ನೋದು ಇಲ್ಲಿ ಮುಖ್ಯ. ಇನ್ನು ಮ್ಯಾನುಫ್ಯಾಕ್ಚರಿಂಗ್, ಸ್ನೇಹಿತರೆ, ಈ ಭಾಗದಲ್ಲಿ ಚೀನಾಗೆ ದೊಡ್ಡ ಅಡ್ವಾಂಟೇಜ್ ಇದೆ. ಇದು ಎಲೆಕ್ಟ್ರಿಕ್ಸ್ನಿಂದ ಹಿಡಿದು ಆಟೋಮೊಬೈಲ್ಸ್ವರೆಗೆ, ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರ್ಸು ಗೂಡ್ಸ್ವರೆಗೆ ಚೀನಾ ಎಕನಾಮಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮೇ ಇದೆ. ಸಪ್ಲೈ ಚೈನ್ಸು, ಪೋರ್ಟ್ಸು, ಫ್ಯಾಕ್ಟರೀಸು, ಲಾಜಿಸ್ಟಿಕ್ಸು ಮತ್ತು ಸಪ್ಲೈ ನೆಟ್ವರ್ಕ್ಸು ಇವೆಲ್ಲವನ್ನು ಚೀನಾ ಹಲವಾರು ವರ್ಷಗಳಿಂದ ನಿರ್ಮಿಸಿದೆ. ಇಂಡಿಯಾ ಈಗ ಮ್ಯಾನುಫ್ಯಾಕ್ಚರಿಂಗನ್ನು ಅಗ್ರೆಸಿವ್ಲಿ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನಿಸುತ್ತಾನೇ ಇದೆ. ಎಲೆಕ್ಟ್ರಿಕ್ಸು, ಮೊಬೈಲು ಫೋನ್ಸು, ಆಮೇಲೆ ಸೆಮಿಕಂಡಕ್ಟರ್ಸು, ಆಟೋಮೊಬೈಲ್ಸು ಮತ್ತು ಡಿಫೆನ್ಸ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಇಂಡಿಯಾ ತನ್ನ ಪ್ರೊಡಕ್ಷನ್ ಕೆಪಾಸಿಟಿ ಹೆಚ್ಚಿಸ್ತಾ ಬರ್ತಾ ಇದೆ. ಆದರೆ ಚೀನಾ ಜೊತೆಗೆ ಗ್ಯಾಪನ್ನು ಕಡಿಮೆ ಮಾಡುವುದು ಸುಲಭದ ಕೆಲಸ ಅಲ್ಲ. ಇಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಚೀನಾ ಅಷ್ಟು ವೇಗವಾಗಿ ಬೆಳೀತಾ ಇದೆ. ಇನ್ನೊಂದು ವಿಷಯ, 7ನೇ ಫ್ಲೋರಲ್ಲ 8ನೇ ಫ್ಲೋರ್ ಅಂತಸ್ತಿನಲ್ಲಿ ಅಲ್ಲಿ ಮೇನ್ ರೋಡ್ ಹಾಕೋರೆ. ಇಷ್ಟು ಟೆಕ್ನಾಲಜಿ ಮುಂದೆ ಹೊಡೆದೈತೆ ನೋಡ್ರಿ ಚೀನಾ. ಅದು 7ನೇ ಅಂತಸ್ತು ಬಿಲ್ಡಿಂಗ್ ಮೇಲೆ ಅಲ್ಲಿ ರೋಡ್ ಹಾಕಿರೋದು. ಹೀಗಾಗಿ ಮುಂದಿನ 10 ವರ್ಷಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ, ಚೀನಾ ಫ್ಯಾಕ್ಟರಿ ಮತ್ತು ವರ್ಲ್ಡ್ ಆಗಿ ಮುಂದುವರಿಸುತ್ತಿದೆಯಾ ಅಥವಾ ಇಂಡಿಯಾಗೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಆಲ್ಟರ್ನೇಟಿವ್ ಆಗ್ತಾ ಇದೆಯಾ? ಬಹುಶಃ ಉತ್ತರ ಎರಡೂ ದೇಶಗಳಿಗೂ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಈಗ ಜಾಗ ಇರಬಹುದು. ಅದೇ ಇಂಡಿಯಾ ಇಲ್ಲಿ ದೊಡ್ಡ ಅವಕಾಶ ಸಮೇತ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ 10 ವರ್ಷಗಳಿಗೆ ರಿಯಲ್ ಕಾಂಪಿಟೇಷನ್ ಯಾರು ಅಂದರೆ, ನಿಜವಾಗಿ ಕಾಂಪಿಟೇಷನ್ ಇಂಡಿಯಾ ವರ್ಸಸ್ ಚೀನಾ ಮಾತ್ರ ಅಲ್ಲ. ಇದು ಇಂಡಿಯಾ ವರ್ಸಸ್ ಚೀನಾ, USA ಮತ್ತು ಯುರೋಪ್ ವರ್ಸಸ್ ಸೌತ್ ಏಷ್ಯಾ. ಈ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್, AI, ಟೆಕ್ನಾಲಜಿ, ಎನರ್ಜಿ ಮತ್ತು ಗ್ಲೋಬಲ್ ಸಪ್ಲೈ ಚೈನ್ಸ್ಗಾಗಿ ಸ್ಪರ್ಧಿಸುತ್ತಿದ್ದಾರೆ. ಆದ್ದರಿಂದ ಇಂಡಿಯಾಗೆ ಚೀನಾವನ್ನು ಬೀಟ್ ಮಾಡಬೇಕು ಅನ್ನೋದು ಮಾತ್ರ ಗೋಲ್ ಆಗಬಾರ್ದು. ಇಂಡಿಯಾ ತನ್ನ ಎಕಾನಮಿಯ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಬೇಕು. ಚೀನಾ ಕೂಡ ತನ್ನ ಎಕಾನಮಿಯ ನೆಕ್ಸ್ಟ್ ಸ್ಟೇಜ್ಗೆ ಮೂವ್ ಆಗಬೇಕು.
ಇದರಿಂದ ಆಗ್ತೈತೆ. ಸ್ನೇಹಿತರೆ, ಮುಂದಿನ 10 ವರ್ಷಗಳಲ್ಲಿ ಚೀನಾ ಮತ್ತು ಇಂಡಿಯಾ ವೇಗವಾಗಿ ಬೆಳೆಯಬಹುದಾ? ಹೌದು. ಗ್ರೋತ್ ರೇಟ್ರಿಂದ ದೃಷ್ಟಿಯಿಂದ ಇಂಡಿಯಾಗೆ ಒಳ್ಳೆಯ ಅವಕಾಶ ಸಮೇತ ಇದೆ. ಎಕಾನಮಿ 4ನೇ ಸ್ಟೇಜ್ ಆಗಿ ಬೆಳೀತಾ ಇದೆ. ಚೀನಾವನ್ನು ಈ ಎಕಾನಮಿಕ್ ಸೈಜ್ನಲ್ಲಿ ಮೀರಿಸುವುದು ಬೇರೆ ವಿಷಯ. ಚೀನಾ ಈಗಾಗಲೇ ದೊಡ್ಡ ಎಕನಾಮಿಕ್ ಬೇಸ್ ಹೊಂದಿದೆ. ಇಂಡಿಯಾ ಇನ್ನೂ ಕ್ಯಾಚ್ ಅಪ್ ಸ್ಟೇಜ್ನಲ್ಲಿ ಇದೆ. ಹೀಗಾಗಿ 2036ರ ವೇಳೆಗೆ ಬಹುಶಃ ಪಿಕ್ಚರ್ ಹೀಗಿರಬಹುದು. ಚೀನಾ ದೊಡ್ಡ ಎಕಾನಮಿ, ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಕ್ನಾಲಜಿ ಪವರ್ ಆಗಿರ್ಬೋದು. ಇಂಡಿಯಾ ವೇಗವಾಗಿ ಬೆಳೆಯುತ್ತಿರುವ ಎಕಾನಮಿ, ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಮತ್ತು ಯುವ ವರ್ಕ್ಫೋರ್ಸ್. ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಪಾಪ್ಯುಲೇಷನ್ ಅಥವಾ GDP ಮಾತ್ರ ನಿರ್ಧರಿಸೋಕ್ಕಾಗಲ್ಲ. ಯಾಕಂದರೆ ಎಜುಕೇಷನು, ಜಾಬ್ಸು, ಮ್ಯಾನುಫ್ಯಾಕ್ಚರಿಂಗ್, ಟೆಕ್ನಾಲಜಿ, ಪ್ರೊಡಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರು ಈ 6 ಕ್ಷೇತ್ರಗಳಲ್ಲಿ ಯಾರು ಉತ್ತಮ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರೇ ಮುಂದಿನ ದಶಕಗಳಲ್ಲಿ ದೊಡ್ಡ ಎಕಾನಮಿ ವಿನ್ನರ್ ಸಮೇತ ಆಗ್ಬೋದು. ಇಲ್ಲಿ ಕ್ಲಿಯರು. ಯಾರು ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಆಗಲಿ, ಜಾಬ್ ಆಗಲಿ, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಆಗಲಿ, ಸ್ಕಿಲ್ಸ್ ಆಗಲಿ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳೋದಾಗಲಿ, ಯಾರು ವೇಗವಾಗಿ ಮಾಡ್ಕೊತಾರೆ ಅವರು ವೇಗವಾಗಿ ಬೆಳೆಯೋ ಚಾನ್ಸ್ ಸಮೇತ ಇದೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಕ್ವಾಲಿಟಿ ಎಜುಕೇಷನು, ಕ್ವಾಲಿಟಿ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿ ಸ್ಕಿಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರೆ ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ಬೋದು. ನಮ್ಮ ಇಂಡಿಯಾನೂ ಸಮೇತ ಬೇಗ ಬೆಳಿಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ನೀವು ಯಾರೋ ಹೊಸ ಮಾಡ್ತಾರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.